ಸಾಮಾನ್ಯವಾಗಿ ರಾಜಕಾರಣಿಗಳ ಮನೆ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ಅದರಲ್ಲೂ ರೇವಣ್ಣ ಅಂತ ನಾಯಕರ ಮನೆ ಯಾವತ್ತೂ ಕೂಡ ಜನರಿಂದ ತುಂಬಿರುವಂಥದ್ದು. ಅದರಲ್ಲೂ ಹೊಳೆನರಸೀಪುರ ಮನೆ ಹೆಚ್ಚಾಗಿ ಜನ ಇರ್ತಾರೆ. ಆದರೆ ಈಗ ಕಂಪ್ಲೀಟ್ ಆಗಿ ಖಾಲಿಯಾಗಿ ಹೊಳೆನರಸೀಪುರ ನಿವಾಸ ಇದೆ. ರೇವಣ್ಣ ಅವರ ನಿವಾಸದಲ್ಲಿ ಜನರೇ ಇಲ್ಲ. ಮನೆ ಬಳಿ ನಿಂತಿರುವಂಥ ರೇವಣ್ಣ ಬೆಂಗಾವಲು ವಾಹನಗಳು. ಬೆಳಗ್ಗೆ ಮನೆದೇವರು ದೇವೇಶ್ವರ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ರಂಗನಾಥ ಸ್ವಾಮಿ ಹಾಗೇನೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಎಂದು ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ ರೇವಣ್ಣ. ಆದರೆ ಅವರ ಹೊಳೆ ನರಸೀಪುರದ ಮನೆಯಲ್ಲಿ ಯಾರೂ ಕೂಡ ಹೆಚ್ಚಿನ ಜನರಿಲ್ಲ. ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ಮನೆ ಈಗ ಖಾಲಿ ಹೊಡಿತಿದೆ. ನಾವೀಗ ನೋಡ್ತಾ ಇರೋದು ಹೊಳೆ ನರಸೀಪುರ ರೇವಣ್ಣ ಅವರ ನಿವಾಸ ಇದು. ಸೊ ಅವರ ಬೆಂಗಾವಲು ವಾಹನ ಬಿಟ್ಟರೆ ಬೇರೆ ಯಾವುದೇ ಹೆಚ್ಚಿನ ವೆಹಿಕಲ್ಗಳಲ್ಲಿ ಕಂಡು ಬರ್ತಾ ಇಲ್ಲ. ಕಾರ್ಯಕರ್ತರು, ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಅಲ್ಲಿ ತುಂಬಿ ತುಳುಕ್ತಾ ಇದ್ರು. ಸೊ ಮನೆ ಬಳಿ ನಿಂತಿರುವಂಥ ರೇವಣ್ಣ ಬೆಂಗಾವಲು ವಾಹನ. ಸೊ ಬೆಳಗ್ಗೆ ಮನೆದೇವರು ದೇವೇಶ್ವರ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು, ಪೂಜೆ ಸಲ್ಲಿಸಿದರು. ಆದರೆ ಈಗ ಮನೆಯ ಸುತ್ತಮುತ್ತ ಹೆಚ್ಚು. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜನರ ಓಡಾಟ ಕಂಡು ಬರ್ತಾ ಇಲ್ಲ. ಸೊ ಇಂದು ಬೆಂಗಳೂರಿಗೆ ಬರಲಿದ್ದಾರೆ ರೇವಣ್ಣ. ಸೊ ಪುತ್ರನ ಮೇಲೆ ಬಂದಿರುವಂಥ ಆರೋಪ, ಸ್ವತಃ ಎಚ್ ಡಿ ರೇವಣ್ಣ ಅವರ ಮೇಲೆ ಬಂದಿರುವಂಥ ಆರೋಪ, ಇದೆಲ್ಲವೂ ಕೂಡ ಸಹಜವಾಗಿ JDS ಕಾರ್ಯಕರ್ತರಲ್ಲಿ ಒಂದಷ್ಟು ವಿಚಾರಗಳು, ಗೊಂದಲಗಳು ಇದೆಲ್ಲವೂ ಕೂಡ ಮನೆ ಮಾಡಿದೆ. SIT ತನಿಖೆ ಬೆನ್ನಲ್ಲೇ ದೇವರ ಮೊರೆ ಹೋದಂಥ ಎಚ್ ಡಿ ರೇವಣ್ಣ ಹಾಸನದ ಹೊಳೆ ನರಸೀಪುರ ಮನೆಯಲ್ಲಿ ಹೋಮ ಹವನ ನಡೀತಾ ಇದೆ. ಮನೆಯೊಳಗೆ ಹೋಮಕುಂಡ ನಿರ್ಮಿಸಿ ರೇವಣ್ಣ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಹೇಳಿ ಕೇಳಿ ದೇವೇಗೌಡರ ಕುಟುಂಬ, ದೇವರು ದಿಂಡರು ಅಂತ ಹೆಚ್ಚಿನ ನಂಬಿಕೆಯಾದ ಪೂಜೆಗಳು ಆಗ್ತಾ ಇರ್ತವೆ. ಬೇರೆ ಬೇರೆ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾ ಇರ್ತಾರೆ. ಬಟ್ ಇವಾಗ ಇಂಥ ಸಂಕಷ್ಟದ ಪರಿಸ್ಥಿತಿ, ಮನೆಯೊಳಗೆ ಈಗ ರೇವಣ್ಣ ಅವರಿಂದ ಹೋಮ ಹವನ ಆಗ್ತಿದೆ. ಎದುರಾದಂಥ ಸಂಕಷ್ಟವನ್ನು ಆದಷ್ಟು ಬೇಗ ದೂರ ಮಾಡುವಂತೆ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ. ಸೊ ನೀವೀಗ ಗಮನಿಸ್ತಿರೋ ಹಾಗೆ ಮನೆಯ ಸುತ್ತಮುತ್ತ ಹೆಚ್ಚಿನ ಜನರಿಲ್ಲ. ಮೇ ಬಿ ಅವ್ರಿಗೂ ಕೂಡ ಸ್ವಲ್ಪ ಶಾಂತಚಿತ್ತವಾಗಿರಬೇಕು ಅನ್ನೋ ಬಯಕೆ ಇರ್ಬೋದು. ಸೊ ಹಾಗಾಗಿ ಯಾರೂ ಕೂಡ ಹೆಚ್ಚಾಗಿ ಬರಬೇಡಿ ಅಂತ ಹೇಳಿರೋ ಚಾನ್ಸಸ್ ಇದೆ. ಸೊ ಮನೆಯೊಳಗೆ ಹೋಮಕುಂಡ ನಿರ್ಮಿಸಿ ರೇವಣ್ಣ ಪೂಜೆ ಸಲ್ಲಿಸಿದ್ದಾರೆ ಅನ್ನೋದು. ಸೊ ಬೆಳಗ್ಗೆಯಿಂದ ಮನೆಯೊಳಗೆ ಮಾಜಿ ಸಚಿವ ರೇವಣ್ಣ ಅವರ ಪೂಜೆ ನಡೀತಾ ಇದೆ. ಜೊತೆಗೆ ಅಕ್ಕಪಕ್ಕದಲ್ಲೇ ಇರುವಂಥ ತಮ್ಮ ಹೆಚ್ಚಾಗಿ ಭೇಟಿ ಕೊಡುವಂಥ ದೇಗುಲಗಳಿಗೂ ಕೂಡ ಹೋಗ್ತಿದ್ದಾರೆ. ಸೊ ಹಾಸನದ ಹೊಳೆ ನರಸೀಪುರದ ಮನೆ ಇದು, ರೇವಣ್ಣ ಅವರ ಮನೆ. ಒಂದು ಕಡೆ ಮನೆಯೊಳಗೆ ಹೋಮಕುಂಡ ನಿರ್ಮಿಸಿ ರೇವಣ್ಣ ಅವರು ಪೂಜೆ ನಡೆಸ್ತಿದ್ದಾರೆ ಅಂತ ಮಾಹಿತಿ ಇದೆ. ಆದರೆ ಯಾರು ಹೆಚ್ಚಿನ ಕಾರ್ಯಕರ್ತರು, ಸ್ಥಳೀಯ ನಾಯಕರು ಮನೆಯ ಸುತ್ತಮುತ್ತ ಇಲ್ಲ. ಖಾಲಿ ಹೊಡಿತಿರುವಂಥ ಮನೆಯ ಆವರಣ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಸಾಮಾನ್ಯವಾಗಿ ರಾಜಕಾರಣಿಗಳ ಮನೆಯ ಸುತ್ತಮುತ್ತ ಹೆಚ್ಚಿನ ಜನ ಇರ್ತಾರೆ. ಒಬ್ಬ ಸಣ್ಣ MLA ಮನೆಯ ಸುತ್ತನೂ ಕೂಡ ಒಂದಷ್ಟು ಜನ ಇರ್ತಾರೆ. ಅದರಲ್ಲೂ ರೇವಣ್ಣ, DK ಶಿವಕುಮಾರ್ ಇಂಥ ಘಟಾನುಘಟಿ ನಾಯಕರು, ಸಿದ್ದರಾಮಯ್ಯ ಇವರೆಲ್ಲ ಮನೆಯ ಸುತ್ತಮುತ್ತ ಇರ್ತಾರೆ ಜನ ಹೆಚ್ಚಾಗಿ. ಆದರೆ ಈಗ ಖಾಲಿ ಹೊಡಿತಿದೆ ಮನೆ. ಒಂದು ಕಡೆ ಪೂಜೆ ಪುನಸ್ಕಾರಗಳು ಕೂಡ ನಡೀತಿದೆ ಅಂತ ಮಾಹಿತಿ ಇದೆ. ಏನಾಗ್ತಿದೆ ಹೊಳೆ ನರಸೀಪುರದಲ್ಲಿ ಮಂಜುನಾಥ್? ಅವಿನಾಶ್, ಏನು ಹಾಸನ ಜಿಲ್ಲೆನೂ ಒಳಗೊಂಡು ಇಡೀ ರಾಜ್ಯಾದ್ಯಂತ ತೀವ್ರ ಸಂಚಲನ ಮೂಡಿಸಿರ್ತಕ್ಕಂಥ ಹಲವಾರು ಮಹಿಳೆಯರ ಅಶ್ಲೀಲ ವಿಡಿಯೋನ ಒಳಗೊಂಡಿರ್ತಕ್ಕಂಥ ಒಂದು ಪೆನ್ ಡ್ರೈವ್ ವೈರಲ್ ಆಗ್ತಾ ಇತ್ತು. ಜೊತೆಗೆ ಹಾಸನ ಜಿಲ್ಲೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ರು. ನನಗೆ ಎಚ್ ಡಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ, ಅದು ಕೂಡ ಪ್ರಕರಣ ದಾಖಲಾಗಿದೆ. ಈ 2 ಪ್ರಕರಣಗಳ ತನಿಖೆಯನ್ನ ಸರ್ಕಾರ SITಗೆ ವಹಿಸಿದೆ. SIT ಅಧಿಕಾರಿಗಳು ನಿನ್ನೆಯಿಂದ ಬಿರುಸಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ರೇವಣ್ಣ ಅವರು ನಿನ್ನೆ ರಾತ್ರಿನೇ ಹೊಳೆನರಸೀಪುರ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ನಾವು ನೋಡಬಹುದು, ಇದೇ ರೇವಣ್ಣ ಅವರ ಹೊಳೆನರಸೀಪುರದ ಹಾಸನ ರಸ್ತೆ ಇರತಕ್ಕಂಥ ನಿವಾಸ. ಈ ನಿವಾಸದಲ್ಲಿ ಅವರು ರೇವಣ್ಣ ಅವರು ಈಗಲೂ ಕೂಡ ಖುದ್ದು ಒಳಗಡೆ ಇದ್ದಾರೆ. ಏನು ಇಷ್ಟೆಲ್ಲ ವಿಚಾರಣೆ ಅಥವಾ ಆತಂಕಗಳು ಅಥವಾ ಚರ್ಚೆಗಳ ನಡುವೆ ರೇವಣ್ಣ ಅವರು ತಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆಯಿಂದನೇ ಹೋಮ ಹವನವನ್ನು ನಡೆಸ್ತಾ ಇದ್ದಾರೆ. ಮನೆಯ ಒಳಗಡೆ ಹೋಮಕುಂಡವನ್ನು ನಿರ್ಮಿಸಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಬೆಳಿಗ್ಗೆನೇ ಅವರು ಹೊಳೆ ನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಂದ ತಮ್ಮ ಹುಟ್ಟೂರು ಏನು ಹರದನಹಳ್ಳಿಯ ದೇವೇಶ್ವರ ಮನೆದೇವರು, ಅವ್ರ ಮನೆದೇವರ ದೇವೇಶ್ವರ, ಅಲ್ಲಿಗೂ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಂತರ ಅಲ್ಲೇ ಸಮೀಪ ಇರತಕ್ಕಂಥ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ ಬಳಿಕ ಇಲ್ಲಿ ಬಂದು ಅರ್ಚಕರ ತಂಡದ ಜೊತೆಗೆ ಮನೆಯ ಒಳಗಡೆ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಸೊ ಬೆಳಿಗ್ಗೆಯಿಂದನೂ ಕೂಡ ಈ ಒಂದು ಮನೆಯ ಒಳಗಡೆ ಪೂಜೆ, ಹೋಮ ಹವನಾದಿಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. ಅಂದ್ರೆ ರೇವಣ್ಣ ಅವರು ಹೇಳಿ ಕೇಳಿ ದೈವ ಭಕ್ತರು,
ದೇವರು ಅಂತ ಹೇಳಿದ್ರೆ ಅದೇ ಸಾಕಷ್ಟು ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ರೇವಣ್ಣ. ಹಾಗಾಗಿನೇ ಈ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ನಮಗೆ ಎದುರಾಗಿರ್ತಕ್ಕಂಥ ಸಂಕಷ್ಟವನ್ನು ಪಾರು ಮಾಡೋ ದೇವ್ರೆ ಅಂತೇಳಿ ದೇವರ ಮೊರೆ ಹೋಗಿ ಈಗ ಪೂಜೆಯನ್ನು ಸಲ್ಲಿಸ್ತಿರ್ತಕ್ಕಂಥದ್ದು. ಬೆಳಗ್ಗೆನೂ ಕೂಡ ಪೂಜೆ ನಡೀತಾ ಇದ್ದೀರಿ. ನಾವು ನೋಡ್ಬೋದು ರೇವಣ್ಣ ಅವರ ಕಾರ್ ಕೂಡ ಅಲ್ಲೇ ಇದೆ. ಅವರು ರಾತ್ರಿನೇ ಇಲ್ಲಿ ಮನೆಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಏನು SIT ತನಿಖೆಗೆ ಹಾಜರಾಗಬೇಕು ಅಂತೇಳಿ ಮನೆ ಬಳಿ ನೋಟಿಸ್ ಸರಿ ಮಾಡಲಿಕ್ಕೆ ಬಂದಾಗ ಅವ್ರು ಯಾರು ಕೂಡ ಇರಲಿಲ್ಲ. ಹಾಗಾಗಿನೇ ನೋಟಿಸನ್ನು ಅವರ ಮನೆಯ ಬಾಗಿಲಿಗೆ ಅಂಟಿಸಿ ಹೋಗಲಾಗಿತ್ತು. ಆದರೆ ನಡುರಾತ್ರಿ ರೇವಣ್ಣ ಅವರು ಮನೆಗೆ ಬಂದಿದ್ದಾರೆ. ಅವರ ಬೆಂಗಾವಲು ಪಡೆಯ ವಾಹನಗಳೆಲ್ಲವೂ ಕೂಡ ಪಕ್ಕದಲ್ಲೇ ನಿಂತಿದ್ದಾವೆ. ಸೊ ರೇವಣ್ಣ ಅವರು ಕೂಡ ಬೆಳಗ್ಗೆಯಿಂದ ಪೂಜೆಗಳಲ್ಲಿ ಭಾಗಿಯಾಗಿ ಈಗ ಮನೆಯ ಒಳಗಡೆ ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ. ಸೊ ಈ ಮೂಲಕವಾಗಿ ತಮಗೆ ಎದುರಾಗಿರ್ತಕ್ಕಂಥ ಸಂಕಷ್ಟದಿಂದ ಪಾರಾಗಲಿಕ್ಕೆ ದೇವರ ಮೊರೆ ಹೋಗಿರ್ತಕ್ಕಂಥದ್ದು. ಇದರ ನಡುವೆ ಇವತ್ತು ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿನಿಂದ SIT ತಂಡ ಹೊಳೆನರಸೀಪುರಕ್ಕೆ ಬರ್ತದೆ. ಏನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ದೂರೇನಿದೆ, ರೇವಣ್ಣ ಅವರು ಹಾಗೆ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ಅವರ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ಕೊಂಡಿದ್ದಂಥ ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಕ್ಕಂಥ ಆರೋಪ ಏನಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಮಹಿಳೆಯ ವಿಚಾರಣೆಯನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಆ ಮಹಿಳೆಯ ಜೊತೆಗೆ ಖುದ್ದು ಇದೇ ಮನೆಯಲ್ಲಿ ಏನು ದೌರ್ಜನ್ಯ ಆಗಿದ್ದಂತಕ್ಕಂಥ ಆರೋಪ ಇದೆ, ಆ ಮಹಿಳೆ ಜೊತೆಗೆ ಬಂದು ಇಲ್ಲಿ ಸ್ಥಳ ಮಾಜನ್ನು ನಡೆಸ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಂಜುನಾಥ್.